ಹಾಯ್, ಗುಡ್ ಮಾರ್ನಿಂಗ್. ಡೇ 3 ಆಫ್ ಅವರ್ ಟ್ರಿಪ್. ಡೇ 3 ನಾವೀಗ ಗ್ಲಾಸ್ಗೋವಿಂದ ಎಡಿನ್ಬರಾಗೆ ಹೋಗ್ತಿದ್ದೀವಿ. ಎಡಿನ್ಬರಾ ಇಸ್ ಆಲ್ಸೋ ಅ ಸಿಟಿ ಇನ್ ಸ್ಕಾಟ್ಲ್ಯಾಂಡ್. ಇಂಗ್ಲೀಷಲ್ಲಿ ನಾವು ಓದಿದ್ರೆ ಆ್ಯಕ್ಚುಲಿ ಈ ಪದನ ಎಡಿನ್ಬರ್ಗ್ ಅಂತ ಓದಬೇಕಾಗತ್ತೆ, ಬಟ್ ಎಡಿನ್ಬರ್ಗ್ ಅಲ್ಲ. ಇವರ ಪ್ರೊನೌನ್ಸಿಯೇಷನಲ್ಲಿ ಇದು ಎಡಿನ್ಬರಾ. ಎಡಿನ್ಬರಾಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಬಸ್ ತೊಗೊಂಡು ಐ ಥಿಂಕ್ ಇಟ್ಸ್ 1 hour ಜರ್ನಿ ಟು ಎಡಿನ್ಬರಾ ಫ್ರಮ್ ಗ್ಲಾಸ್ಗೋ. We just reached Edinburgh. ಸೊ ಎಡಿನ್ಬರಾ ರೀಚ್ ಆಗಿದ ತಕ್ಷಣ ಈಗ ನಾವು ಎಡಿನ್ಬರಾ ಕ್ಯಾಸಲ್ಗೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡಿದ್ದೀವಿ. ಸೊ ಎಡಿನ್ಬರಾ ಕ್ಯಾಸಲ್ಗೆ ಹೋಗಬೇಕಾಗಿದೆ. ನಮ್ಮ ಕ್ಯಾಸಲ್ ಬುಕ್ಕಿಂಗ್ ಇರೋದು 11 ಗಂಟೆಗೆ. ಸೊ 11 o'clock, ಈಗಿನ್ನು 10:15. ಸೊ ವಿ ಹ್ಯಾವ್ ಸಮ್ ಟೈಮ್. ಸೊ ಒಂದು ಗಾರ್ಡನ್ ಒಳಗೆ ಎಂಟ್ರ್ ಆಗ್ತಿದ್ದೀವಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರಿನ್ಸಸ್ ಸ್ಟ್ರೀಟ್ ಗಾರ್ಡನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತೋರಿಸ್ತೀನಿ. ಸೊ ಈ ಪ್ರಿನ್ಸಸ್ ಗಾರ್ಡನಿಂದ ನಮಗೆ ಕ್ಲೀನಾಗೆ ಎಡಿನ್ಬರಾ ಕ್ಯಾಸಲ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಆ ಎಡಿನ್ಬರಾ ಕ್ಯಾಸಲ್ ಒಂದು ಸಣ್ಣ ವಾಲ್ಕ್ಯಾನಿಕ್ ರಾಕ್ ಮೇಲೆ ಕಟ್ಟಿರೋದು. ತುಂಬ ಎಕ್ಸ್ಟೆಂಟ್ ಆಗಿರೋ ಒಂದು ವಾಲ್ಕ್ಯಾನೋ, ಅದ್ರ ಮೇಲ್ಗಡೆ ಕ್ಯಾಸಲ್ ಕಟ್ಟಿರೋದು. So let's go towards the castle. ಕ್ಯಾಸಲ್ ಎಂಟ್ರೆನ್ಸ್ಗೆ ಹೋಗೋಕೆ ಸಿಕ್ಕಾಪಟ್ಟೆ ಟ್ರೆಕ್ ಮಾಡಬೇಕು. We just reached the castle entrance. ಈಗ ಟಿಕೆಟ್ಸ್ನ ವ್ಯಾಲಿಡೇಟ್ ಮಾಡಿ ಒಳಗಡೆ ಹೋಗಬೇಕು. ಹಿಂದೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇರೋದು, ಆನ್ ದ ಸ್ಪಾಟ್ ಟಿಕೆಟ್ಸ್ ಕೊಡೋರು. ಬಟ್ ಈಗ ಕೋವಿಡ್ ಆದಮೇಲೆ ನಾನು ಅದು ಆಗಿ ಪ್ರೀ ಬುಕ್ಡ್ ಟಿಕೆಟ್ಸ್ ಮಾಡಿಟ್ಟಿದ್ದಾರೆ. ಕ್ಯಾಸಲ್ನ ಒಳಗಡೆ ನಾವು ಪ್ರವೇಶ ತಗೋತಾ ಇದ್ದೀವಿ. ಈ ಎಡಿನ್ಬರಾ ಕ್ಯಾಸಲ್ ನೋಡಿದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ. ಇದು ಕೂಡ ಒಂದು ಬಂಡೆ ಮೇಲೆ ಕಟ್ಟಿರೋ ಕೋಟೆ, ಆದರೆ ಇದು ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರುವಂಥ ರಾಕ್ ಇರುತ್ತಲ್ಲ, ಅದು ಗಟ್ಟಿಯಾದಾಗ ಒಂದು ರಾಕ್ ಫಾರ್ಮೇಷನ್ ಆಗಿದೆ, ಅದ್ರ ಮೇಲೆ ಕಟ್ಟಿರುವಂಥ ಕೋಟೆ. ಇದು ಆ್ಯಕ್ಚುಲಿ ಒಂದು ಇನ್ಆಕ್ಟಿವ್ ವಾಲ್ಕ್ಯಾನೋ. ಇವಾಗ ಅಲ್ಲಿ ಯಾವ ವಾಲ್ಕ್ಯಾನಿಕ್ ಎರಪ್ಷನ್ ಆಗೋ ಸಾಧ್ಯತೆ ಇಲ್ಲ. 1200 ಅಂದರೆ 13ನೇ ಶತಮಾನದಿಂದ ಈ ಕ್ಯಾಸಲ್ ಯೂಸೇಜಲ್ಲಿದೆ. ಹಿಂದೆ ಕಾಣಿಸ್ತಾ ಇರೋದು ಲ್ಯಾಂಗ್ ಸ್ಟೇರ್ಸ್ ಅಂತ. ಕ್ಯಾಸಲ್ ರಾಕ್ನ ಟಿಪ್ ಇದೆಯಲ್ಲ, ಆ ಟಿಪ್ಗೆ ಕನೆಕ್ಟ್ ಮಾಡುವಂಥ ಸ್ಟೇರ್ಸ್, ಮೆಡಿವಲ್ ಏಜಲ್ಲಿ ಕಟ್ಟಿರೋದು. ಸೊ ಕ್ಯಾಸಲ್ಗೆ ಯಾರಾದರೂ ಆಕ್ರಮಣ ಮಾಡಿದ್ರೆ ರೆಡಿಯಾಗಿ ತುಪಾಕಿಗಳನ್ನು ಇಟ್ಕೊಂಡು ರೆಡಿಯಾಗಿರೋರು ಗುಂಡು ಹೊಡಿಯೋಕ್ಕೆ.
ಈಗ ತಾನೇ ಇನ್ನೊಂದು ವಿಷಯ ಗೊತ್ತಾಯಿತು. ಈ ಕ್ಯಾಸಲ್ ರಾಕ್ ಇದೆಯಲ್ಲ, ಅಂದರೆ ಈ ವಾಲ್ಕ್ಯಾನಿಕ್ ರಾಕ್ ಇದೆಯಲ್ಲ, ಇದ್ರ ಮೇಲೆ ಸುಮಾರು 3000 ವರ್ಷಗಳಿಂದ ಮನುಷ್ಯರು ಜೀವನ ಮಾಡ್ತಿದ್ದಾರೆ. ಬಟ್ ಅದೇ 800 ವರ್ಷದಿಂದ ಈ ಕ್ಯಾಸಲ್ನ ಕಟ್ಕೊಂಡಿರೋದು. ಇನ್ನು ಎಡಿನ್ಬರಾ ಕ್ಯಾಸಲಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡೋದು ಇದೆಯಂತೆ, ನೋಡೋಣ. ಈ ಜಾಗ is the heart of the castle. ಇಲ್ಲಿಂದ ನಿಂತು ದಿ ಎಡಿನ್ಬರಾ ಸಿಟಿ, ಇಡೀ ಸಿಟಿನ ನೋಡ್ತಾ ಇರೋಂಗೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂಥ ಒಂದು ತುಪಾಕಿ ಥರ ಇದೆಯಲ್ಲ, 500 ವರ್ಷಗಳ ಹಿಂದೆ ಆ್ಯಕ್ಚುಲಿ ಒಂದು ಯುದ್ಧನೇ ಗೆಲ್ಲಕ್ಕೆ ಕ್ಯಾನನ್ ಗನ್ ಕಾರಣ ಆಗಿದೆ. ಸೊ ಅದರ ಹೆಸರು ಮಾನ್ಸ್ ಮೆಕ್ ಅಂತ. ನೋಡಿ ಆ ಕ್ಯಾನನ್ಸ್ಗಳು, ಕಲ್ಲುಗಳು ಇಲ್ಲಿದೆ, ಎತ್ತಕ್ಕಾಗಲ್ಲ ಬಿಡು. ನಮ್ಮಲ್ಲಿ ಕ್ಯಾಸಲ್ ಮೇಲ್ಗಡೆ ಅಂದರೆ ಒಂದು ಕಲ್ಲಿನ ಕೋಟೆ ಕಟ್ಟಿದ್ರೆ ಅದ್ರ ಮೇಲ್ಗಡೆ ಒಂದು ಸೂಪರ್ ಆಗಿರೋ ಒಂದು ದೇವಸ್ಥಾನನ ಮಾತ್ರ ಕಟ್ತಿದ್ರು. ಸೊ ಅದೇ ಥರ ಇಲ್ಲಿ ಈಗ ಒಂದು ಚಾಪಲ್ ಕಟ್ಟಿದ್ದಾರೆ. ಈ ಚಾಪಲ್ ಸುಮಾರು 12ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟ್ಯಾಂಡಿಂಗ್ ಬಿಲ್ಡಿಂಗ್ಸ್ ಇನ್ ದಿ ಹೋಲ್ ಆಫ್ ಎಡಿನ್ಬರಾ. ಸೊ ಈ ಪೀಕ್ ಮೇಲೆ ಇನ್ನೊಂದು ಬ್ಯಾಟ್ರಿ ಇದೆ. ಇದು 4 ವಾಲ್ ಬ್ಯಾಟ್ರಿ ಅಂತ. ಮತ್ತೊಂದು ಕಡೆಯಿಂದ ಅಟ್ಯಾಕ್ ಮಾಡುವಂಥ ಜನರಿಗೆ ಇಲ್ಲಿಂದ ಕ್ಯಾನನ್ಸ್ಗಳನ್ನು ಹಾರಿಸ್ತಾ ಇದ್ರು. ಸೊ ಇಲ್ಲಿ ನನ್ನ ಹಿಂದೆ ಒಂದು ದೊಡ್ಡ ಕ್ಯೂ ಕಾಣಿಸ್ತಾ ಇದೆ. ಈ ಕ್ಯೂ ಇರೋದು ರಾಯಲ್ ಪ್ಯಾಲೇಸ್ನ ಒಳಗಡೆ ಎಂಟರ್ ಆಗೋಕ್ಕೆ. ಹಾಗೆ ಇಲ್ಲಿ ಸ್ಕಾಟಿಷ್ ಕ್ರೌನ್ ಜ್ಯುವೆಲ್ಸ್ ಕೂಡ ಇದೆ. ಬಟ್ ಫೋಟೋಗ್ರಫಿ ಬಿಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ದೊಡ್ಡ ಕ್ಯೂ ಆ ಕ್ರೌನ್ ಜ್ಯುವೆಲ್ಸ್ ನೋಡೋಕ್ಕೆ ಒಳಗಡೆ ಹೋಗ್ತಿದ್ದಾರೆ. ಈಗ ತಾನೇ ನಮಗೆ ಇಲ್ಲಿ ಸ್ಕಾಟಿಷ್ ಕ್ರೌನ್ ಜ್ಯುವೆಲ್ಸ್ ಇರುವಂಥ ಕಿರೀಟನ ತೋರಿಸಿದ್ರು. ಅಲ್ಲಿ ವಿಡಿಯೋಗ್ರಫಿ ಅಲೌಡ್ ಇರಲಿಲ್ಲ, ಬಟ್ ಸ್ಟಿಲ್ ನಾವು ತೋರಿಸಿದ್ರು. ಹಾಗೆ ಸ್ವೋರ್ಡ್ ಮತ್ತು ಸ್ಕೆಪ್ಟರ್ ಎಲ್ಲ ಇಟ್ಕೋತಾರಲ್ಲ ರಾಜ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು. ಇವಾಗ ನಾವು ರಾಯಲ್ ಅಪಾರ್ಟ್ಮೆಂಟ್ಸ್ ಕಡೆಗೆ ಹೋಗ್ತಿದ್ದೀವಿ. ಈಗ ನಾವು ರಾಯಲ್ ಹಾಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ರಾಯಲ್ ಹಾಲಲ್ಲಿ ರಾಯಲ್ ಫಂಕ್ಷನ್ಸ್ಗಳನ್ನು ಮಾಡ್ತಾರೆ.
helmet taken from the palace of Tipu Sultan, looted at the capture of Srirangapatna, 4th Anglo-Mysore War, 1798. ಎಡಿನ್ಬರಾ ಕ್ಯಾಸಲ್ ಎಲ್ಲ ಸೆಕ್ಷನ್ಸ್ ನಾವು ನೋಡಿದ್ವಿ ಹೋಗಿ. ಕೊನೆಯಲ್ಲಿ ಒಂದು ವಾರ್ ಮೆಮೋರಿಯಲ್ ಮ್ಯೂಸಿಯಂ ಕೂಡ ಇತ್ತು, ಅದನ್ನು ಮುಗಿಸಿದ್ವಿ. ಸೊ ಐ ಥಿಂಕ್ ದಟ್ಸ್ ಇಟ್. ಈಗ ಕ್ಯಾಸಲಿಂದ ಆಚೆ ಹೋಗಿ ನೆಕ್ಸ್ಟ್ ಇನ್ನೇನು ನೋಡ್ಬೇಕು ಎಡಿನ್ಬರಾ ಅಲ್ಲಿ ಅಂತ ಕಂಡುಹಿಡಿಯೋಣ.